ಅವತ್ತು ನನ್ನ ಆಶ್ರಮವನ್ನು ಕೂಡ ಕ್ಲೋಸ್ ಮಾಡಿ ಬೀಗ ಹಾಕ್ತೀನಿ. ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪಾದದಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ತರ ದಯವಿಟ್ಟು ಕೂತ್ಕೊಂಡು ಚಪ್ಪಾಳೆ ಹೊಡಿಬೇಡಿ, ಎದ್ದು ನಿಂತು ಯೋಗೇಶ್ಗೆ ಚಪ್ಪಾಳೆ ಹೊಡಿಬೇಕು ಅಂತ ನನ್ನ ಮನವಿ. ನಿಜವಾಗ್ಲೂ ನಾನು ನನ್ನ ಹೆಂಡತಿ ಮಕ್ಕಳನ್ನೇ ಸಾಕಕ್ಕೆ ಕಷ್ಟ ಆಗುತ್ತೆ. 165 ಜನ ಇವ್ರ ಆಶ್ರಮಕ್ಕೆ ಹೋದ್ರೆ ನನಗೂ ಒಂದು ಭಾವನಾತ್ಮಕವಾಗಿ ಏನಾದ್ರೂ ಕೊಡುಗೆ ಕೊಡಬೇಕು ಅನ್ಸುತ್ತೆ. ಸರ್ಗೆ 2 ಸಲ ಮೀಟ್ ಮಾಡಿದ್ದೀನಿ. ನಿಮ್ಮಲ್ಲಿ ಯಾರಾದ್ರೂ ಅನಾಥರು ಮಕ್ಕಳಿದ್ರೆ ಈ ವೇದಿಕೆ ಮೇಲೆ ಕೇಳ್ತೀನಿ, ವ್ಯಾನು ಸಹ ಫ್ರೀ ಕೊಡ್ತೀನಿ. ಅನಾಥ ಮಕ್ಕಳಿದ್ರೆ ಅಪ್ಪ ಅಮ್ಮ ಇಲ್ಲದ ಮಕ್ಕಳನ್ನ ನಾನು ಶಾಲೆಗೆ ಕೊಡುಗೆ ಕೊಡಿ, ನಾನು ವಿದ್ಯಾದಾನ ಮಾಡಿಸ್ತೀನಿ ದಯವಿಟ್ಟು. ಯಾಕಂದ್ರೆ ನೀವು ಅಷ್ಟು ಜನ ನೋಡೋ ಸಾಕುವಾಗ ನಾನು 2 ಮಕ್ಕಳು ಸಾಕಾಗಲ್ವಾ? ಅನಾಥ ಮಕ್ಕಳನ್ನ 2 ಮಕ್ಕಳು ಸಾಕಾಗಲ್ವಾ? ನಾನು ಈ ಮಕ್ಕಳಲ್ಲಿ ಆ ಮಕ್ಕಳು ಸಹ ವಿದ್ಯೆ ಕಲೀಲಿ ಅಂತ ನಾನು ಭಾವಿಸ್ತಾ ನಿಮ್ಗೆ ಹೃದಯಪೂರ್ವಕದ ಧನ್ಯವಾದ ತಿಳಿಸ್ತೀನಿ. ದಯವಿಟ್ಟು ಅಲ್ಲಿ ನಿಮ್ಮ ಆಶ್ರಮಕ್ಕೆ ಬಂದ್ರೆ ಕರುಣಾಜನಕ ಬರುತ್ತೆ. ನನಗೆ ನೋಡ್ತಾ ಇದ್ರೆ ಮನೋಭಾವ ತುಂಬಾ, ನಾನು ಸಹ ಈ ತರ ನನಗೆ ಶಕ್ತಿ ಕೊಡ್ಲಿ ಈ ಒಂದು ಸೇವೆ ಮಾಡಕ್ಕೆ ಈ ತರ ಅಂತ ನಾನು ಸಹ ಭಾವಿಸ್ತೀನಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನನಗೂ ದೇವರ ಆಶೀರ್ವಾದ ಕೊಟ್ರೆ ಆ ತರ ಮಾಡ್ಬೇಕು ಅನ್ನೋದು ನನ್ನ ಆಲೋಚನೆ ಇದೆ. ಇದು ನನ್ನ 10 ವರ್ಷ 11 ವರ್ಷದಿಂದ ಕನಸಿದೆ. ಶಾಲೆ ಕಟ್ಟಿ ಒಂದು ವೃದ್ಧಾಶ್ರಮ ಮಾಡಬೇಕು ನಮ್ಮೂರಲ್ಲಿ ಅನ್ನೋದೊಂದು ಆಸೆ ಇದೆ. ಅದನ್ನು ಸಹ ನಮ್ಮ ತಾಯಿ ದುಗ್ಲಮ್ಮ ಈಡೇರಿಸಲಿ ಅಂತ ನನಗೆ ಹಾರೈಸಲಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ನಿಮ್ಮ ಪಾದಕ್ಕೆ ನಮಸ್ಕರಿಸುತ್ತಾ ನೀವು ಒಂದು ಜನಸೇವೆ ಮಾಡ್ತಾ ಇರೋದಕ್ಕೆ ಜನಾರ್ದನ ಸೇವೆ ಅಂತ ನಾನು ತಿಳ್ಕೊಳ್ತಾ ನಾನು ನಿಮ್ಗೆ 2 ಕೃತಜ್ಞತೆ ಸಲ್ಲಿಸಬೇಕು ಅಂತ ನನ್ನ ಭಾವನೆ. ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದಿದ್ದಕ್ಕೂ ಸಹ ನನಗೆ ನಿಮಗೆ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವಿಶೇಷವಾಗಿ ವಿಭಾ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಇವತ್ತು ಭೇಟಿ ಕೊಟ್ಟಿದ್ದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಸರ್ ಮೊನ್ನೆ ಬಂದು ಆಶ್ರಮದಲ್ಲಿ ನಾನು ಸಿಗ್ಲಿಲ್ಲ. ಸರ್ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಹೇಳಿದ್ರು. ನಿಜವಾಗ್ಲೂ ಇವತ್ತು ತುಂಬಾ ಕಾರ್ಯಕ್ರಮಗಳಿತ್ತು, ಆದ್ರೂ ಕೂಡ ಈ ಒಂದು ಕಾರ್ಯಕ್ರಮ ಬಹಳ ಮುಖ್ಯ ಅಂತೇಳಿ ಇಲ್ಲಿಗೆ ನಾನು ಬಂದೆ. ಬಹಳ ಸಂತೋಷ ಆಗ್ತಾ ಇದೆ ಸರ್. ತಾವೆಲ್ಲ ಗಮನಿಸ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇವತ್ತು ಎಷ್ಟು ಜನ ಬೀದಿಯಲ್ಲಿ ಅನಾಥರಾಗಿ ಊಟ ತಿಂಡಿ ಇಲ್ಲದೆ ನರಳಾಡ್ತಾ ಸಾಯ್ತಾ ಇದಾರೆ ಗೊತ್ತಿದ್ಯಾ? ನಾವೆಲ್ಲ ನಮ್ಮ ಮನೆಗಳಲ್ಲಿ ಬೆಚ್ಚು ಮಲಗ್ತಾ ಇದೀವಿ, ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀವಿ. ಬೀದಿಲಿ ಮಲಗಿರೋರಿಗೆ ಏನಾದ್ರೆ ನಮ್ಗೆ ಅಲ್ವಾ ಸರ್? ಆದ್ರೆ ಮಾನವೀಯತೆ ಮನುಷ್ಯತ್ವ ಇರುವಂತ ವ್ಯಕ್ತಿಗಳು ಪ್ರತಿಯೊಬ್ರು ಕೂಡ ಸಹಾಯ ಸಪೋರ್ಟ್ ಅನ್ನ ಮಾಡಲೇಬೇಕು. ಇವತ್ತು ನಿಜವಾಗ್ಲೂ ಬಹಳ ಬೇಜಾರಾಗ್ತಿದೆ ನನಗೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಮಗು ಚೆನ್ನಾಗಿರ್ಬೇಕು ಅಂತ ಹೇಳಿ ನೀವು ವಿದ್ಯೆ ಬುದ್ಧಿ ಹಣ ಆಸ್ತಿ ಐಶ್ವರ್ಯ ಎಲ್ಲವನ್ನೂ ದಾನ ಮಾಡ್ತಾ ಇದೀರ. ಆದ್ರೆ ಒಂದನ್ನ ಬಿಟ್ಟು, ಯಾವ್ದು ಸರ್ ಅದು? ಸಂಸ್ಕಾರ ಯಾವ್ದಾರ ಮಗು ಸಿಗ್ತಾ ಇದೆಯಾ? ಈ ಮಾತು ಎಲ್ರಿಗೂ ಅನ್ವಯಿಸೋದಿಲ್ಲ, ಕೆಲವರಿಗೆ ಮಾತ್ರ ಅನ್ವಯಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಎಜುಕೇಶನ್ ತುಂಬಾ ಮುಖ್ಯ. ಹೌದು, ಪ್ರತಿಯೊಬ್ಬ ವ್ಯಕ್ತಿ ಓದ್ಬೇಕು. ಎಜುಕೇಶನ್ ಬಹಳ ಮುಖ್ಯ. ಯಾಕಂದ್ರೆ ಓದ್ದೇ ಇದ್ರೆ ಏನೆಲ್ಲ ಕಷ್ಟಗಳು ಬರುತ್ತೆ ಅನ್ನೋದನ್ನ ನಾನು ಆಲ್ರೆಡಿ ಇವಾಗ ಅನುಭವಿಸ್ತಾ ಇದ್ದೀನಿ. ನಾನು 7ನೇ ಕ್ಲಾಸ್ ಅಷ್ಟೇ ಓದಿರೋದು. ನಮ್ಮ ತಂದೆ ತಾಯಿ ತುಂಬಾ ಓದಿಸ್ಬೇಕಂತ ಪ್ರಯತ್ನ ಪಟ್ರು. ಹಾಳಾಗಿದ್ದು ವಿದ್ಯೆ ನನ್ನ ತಲೆಗೆ ಹತ್ತಲಿಲ್ಲ, ನಾನು ಓದೋದಕ್ಕೆ ಆಗ್ಲಿಲ್ಲ. ಮಮತೆಯನ್ನೆಲ್ಲ ಮಣ್ಣುಗೂಡಿಸಿ ಜನ್ಮ ಕೊಟ್ಟವರು ನಿಮ್ಮ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ. ದಯವಿಟ್ಟು ಈ ವಿಡಿಯೋ ವೀಕ್ಷಿಸಿದ ಎಲ್ಲ ಜನಕ್ಕೂ ಧನ್ಯವಾದಗಳು. ಈ ತರ ದಯವಿಟ್ಟು ಕೂತ್ಕೊಂಡು ಚಪ್ಪಾಳೆ ಹೊಡಿಬೇಡಿ, ಎದ್ದು ನಿಂತು ಯೋಗೇಶ್ಗೆ ಚಪ್ಪಾಳೆ ಹೊಡಿಬೇಕು ಅಂತ ನನ್ನ ಮನವಿ. ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾನೊಂದು ವಿಡಿಯೋ ಏನ್ ತೋರಿಸಿದೆ ನಿಮ್ಗೆ, ಕೇವಲ ಒಂದು 3 ರಿಂದ 4 ನಿಮಿಷ ಇರುವಂತ ವಿಡಿಯೋ ಅಷ್ಟೇ ನೀವು ನೋಡಿದ್ದು. ಅಂದ್ರೆ ಈ 10 ವರ್ಷದಲ್ಲಿ ನಾನು ಎಷ್ಟು ಕಷ್ಟಪಟ್ಟಿರ್ಬೋದು, ಎಷ್ಟು ನೋವು ನೋಡಿರ್ಬೋದು, ಎಷ್ಟು ಜನರ ಕಷ್ಟವನ್ನ ಕೇಳಿರ್ಬೋದು. ನೀವು ಯೋಚನೆ ಮಾಡಿ. ಇವತ್ತು ಅನಾಥಾಶ್ರಮ ಅಂದ ತಕ್ಷಣ ಹಣ ಮಾಡೋದಕ್ಕೆ ಇರೋದು ಅಂತ ಒಂದಷ್ಟು ಜನ ಡಿಸೈಡ್ ಮಾಡ್ಬಿಟ್ಟವ್ರೆ. ಆ ಒಂದು ಮನಸ್ಥಿತಿಯನ್ನ ಬದಲಾಯಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇರ್ತಕ್ಕಂಥ ಸಂಸ್ಥೆ ಅಂದ್ರೆ ಜನಸ್ನೇಹಿ ಸಂಸ್ಥೆ. ಸರ್ಕಾರದ 1 ರೂಪಾಯಿ ಅನುದಾನ ಕೂಡ ಇವತ್ತವರೆಗೂ ತಗೊಂಡಿಲ್ಲ. ಯಾವುದೇ ಸಂಘ ಸಂಸ್ಥೆಗಳ ನೆರವಿಲ್ಲ. ಯಾವ ಗಣ್ಯ ವ್ಯಕ್ತಿಗಳು ಸಹಕಾರ ಇವತ್ತವರೆಗೂ ಕೊಟ್ಟಿಲ್ಲ. ಆದ್ರೂ ಇವತ್ತು 150 ಜನ ಅಲ್ಲಿ ಊಟ ಮಾಡ್ತಾವ್ರೆ ಅಂದ್ರೆ ನೀವೆಲ್ಲ ಕೊಟ್ಟಿರೋ ಪ್ರೀತಿ, ನೀವೆಲ್ಲ ಕೊಟ್ಟಿರೋ ಆಶೀರ್ವಾದ ಅಷ್ಟೇ. ಇವತ್ತು
2 ಎಕರೆ ಜಾಗದಲ್ಲಿ ನಾನು ಕಟ್ಟಡ ಕಟ್ತಾ ಇದ್ದೀನಿ ಗೊತ್ತಾ. 2 ಎಕರೆ ಜಾಗ ಯಾರು ಕೊಟ್ರು? ಯಾರಾದ್ರೂ ದಾನಿಗಳು ಕೊಟ್ರ? ಖಂಡಿತ ಇಲ್ಲ. ನೀವು ಕೊಟ್ಟಂತ 1 ರೂಪಾಯಿ ಹಣವನ್ನ ಉಳಿಸಿ ಆ ಜಾಗವನ್ನ ಖರೀದಿ ಮಾಡಿ ಚಾರಿಟಿ ಹೆಸರಿಗೆ ರಿಜಿಸ್ಟರ್ ಮಾಡಿ ಇವತ್ತು 5,000 ಜನಕ್ಕೆ ನಾವು ಕಟ್ಟಡ ನಿರ್ಮಾಣ ಮಾಡ್ತಾ ಇದೀವಿ. ಅಂದ್ರೆ ನನ್ನ ಉದ್ದೇಶ ರೋಡಲ್ಲಿ ಮಲ್ಗೋರ್ ಸಂಖ್ಯೆ ಜಾಸ್ತಿ ಆಗ್ಲಿ ಅಂತ ಅಲ್ಲ ಸರ್. ರೋಡಲ್ಲಿ ಮಲ್ಗೋರ್ ಸಂಖ್ಯೆ ಜಾಸ್ತಿ ಆಗ್ಲಿ, ನನ್ನ ಆಶ್ರಮದಲ್ಲಿ ಜಾಸ್ತಿ ಜನ ಇರ್ಲಿ ಅಂತ ಅಲ್ಲ. ತಂದೆ ತಾಯಿದಿರ್ನ ಮಕ್ಕಳು ಯಾವತ್ತು ಚೆನ್ನಾಗಿ ನೋಡ್ಕೊಳ್ತಾರೋ, ರಸ್ತೆಯಲ್ಲಿ ಯಾವ ತಂದೆ ತಾಯಿ ಮಲ್ಗೋದಿಲ್ವೋ ಅವತ್ತು ನನ್ನ ಆಶ್ರಮನು ಕೂಡ ಕ್ಲೋಸ್ ಮಾಡಿ ಬೀಗ ಹಾಕ್ತೀನಿ. ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪಾದಧಾರಣೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ಳೋದು ಏನ್ ಗೊತ್ತಾ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದೀರಾ, ಒಳ್ಳೆ ಶಾಲೆಗೆ ಹಾಕ್ತಾ ಇದ್ದೀರಾ, ಒಳ್ಳೆ ಊಟ, ಒಳ್ಳೆ ಬಟ್ಟೆ ಎಲ್ಲವನ್ನೂ ಕೊಡ್ತಾ ಇದ್ದೀರಾ, ಸಂಸ್ಕಾರವನ್ನ ಕಮ್ಮಿ ಮಾಡ್ತಿದ್ದೀರಾ ಅನ್ನೋದು ನನ್ನ ಒಂದು ಭಾವನೆ. ದಯವಿಟ್ಟು ಪ್ರತಿಯೊಬ್ಬ ಮಕ್ಕಳನ್ನ ರಜಾ ಇರುವಂತ ಸಂದರ್ಭಗಳಲ್ಲಿ 2 ತಿಂಗಳು ರಜಾ ಇರುತ್ತಲ್ಲ, ಶಾಲೆ ರಜಾ, ಆ ಟೈಮಲ್ಲಿ ದಯವಿಟ್ಟು ಅನಾಥಾಶ್ರಮಗಳಿಗೆ ಕರ್ಕೊಂಡೋಗಿ ಬಿಡಿ. 1 ವಾರ ಕೆಲಸ ಮಾಡಿ. ತಂದೆ ತಾಯಿ ಅಂದ್ರೇನು, ಬಂಧು ಬಳಗ ಅಂದ್ರೇನು, ಅಣ್ಣ ತಮ್ಮ ಅಂದ್ರೇನು, ತಾತ ಅಜ್ಜಿ ಅಂದ್ರೇನು ಅಂತ ಗೊತ್ತಾಗುತ್ತೆ ಇಲ್ವಾ? ಕನಿಷ್ಠ ಪಕ್ಷ ಅನಾಥಾಶ್ರಮಕ್ಕೆ ಬಿಟ್ರೆ ನಿಮ್ಗೆ ಏನಾದ್ರು ಅಯ್ಯೋ ಇನ್ಸ್ಪೆಕ್ಷನ್ ಆಗ್ಬೋದು ಅನ್ನೋ ಭಯ ಇದ್ರೆ ಸಂಜೆ ಟೈಮ್ ಶಿವಕುಮಾರ ಸ್ವಾಮೀಜಿ ಅವ್ರ ಮಠಕ್ಕೆ ತಗೊಂಡೋಗ್ಬಿಡಿ. ಕೇವಲ 5 ಗಂಟೆಯಿಂದ 8 ಗಂಟೆವರೆಗೂ ಮಕ್ಕಳನ್ನ ಅಲ್ಲಿ ಬಿಡಿ ಸಾಕು. ಇಡೀ ಜೀವಮಾನ ಬದಲಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾನು ಮಠದಲ್ಲಿ ಓದಿದಂತ ವಿದ್ಯಾರ್ಥಿ ಅಲ್ಲ, ಆ ಮಠದ ಸಂಸ್ಕಾರವನ್ನ ನೋಡಿ ಕಲಿತಂತ ವಿದ್ಯಾರ್ಥಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಇವತ್ತೇನು ಕಟ್ಟಡ ನಿರ್ಮಾಣ ಆಗ್ತಾ ಇದೆ, ಅನಾಥರು, ನಿರ್ಗತಿಕರು, ಅಸಹಾಯಕರು, ರಸ್ತೆಯಲ್ಲಿ ಮಲಗುವಂತವ್ರಿಗೆ ಮಾತ್ರ ಸಹ ನಾವು ಆಶ್ರಯ ಕೊಡೋದು. ಯಾವುದೇ ಕಾರಣಕ್ಕೂ ತಂದೆ ತಾಯಿನ ತಂದು ನಾವು ಹಣ ಕೊಡ್ತೀವಿ, ಅಂತಸ್ತು ಕೊಡ್ತೀವಿ, ಅಷ್ಟು ಪೇ ಮಾಡ್ತೀವಿ, ಇಷ್ಟು ಪೇ ಮಾಡ್ತೀವಿ ಅಂದ್ರೂ ನಮ್ಮಲ್ಲಿ ಜಾಗ ಇಲ್ಲ. ಈಗ ನಂದು ಮತ್ತೊಂದು ಯೋಜನೆ ಇದೆ. 1ರಿಂದ 10ನೇ ತರಗತಿವರೆಗೂ ಯಾರು ಓದೋದಿಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ, ಯಾರಿಗೆ ಬಟ್ಟೆ ಇಲ್ಲ, ಯಾರಿಗೆ ಬ್ಯಾಗ್ ಇಲ್ಲ, ಯಾರಿಗೆ ಓದೋದಕ್ಕೆ ಕಷ್ಟ, ಮನೆಯಲ್ಲಿ ಯಾರು ಓದಿಸೋದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಅಂತವ್ರಿಗಾಗಿ ಬರೋಬ್ಬರಿ 5,000 ಜನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದಾರಿ ಮಾಡಬೇಕು ಅಂತಾನೆ ಆ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಾ ಇರೋದು. ಒಳ್ಳೇದಾಗಲಿ ಸರ್, ನಮ್ದು ಸಹ ಆರೈಕೆ ಇರುತ್ತೆ. ದಯವಿಟ್ಟು ನಾನು ಹೇಳಿದ್ನಲ್ಲ, ನಾನು ಸಹ ಕನ್ಸ್ಕೊಂಡಿದ್ದೀನಿ, ಇದನ್ನ ನನಗೂ ಈಡೇರಿಸಲಿ, ದೇವ್ರ ಆಶೀರ್ವಾದ ಮಾಡಲಿ ಅಂತ. ಶಿವಕುಮಾರ ಸ್ವಾಮಿ ನನಗೆ ವಿದ್ಯಾದಾನ ಮಾಡಕ್ಕೆ ಆಶೀರ್ವಾದ ಮಾಡಿದ್ದಾರೆ, ನಿಮ್ಗೆ ಜನಸೇವೆ ಮಾಡಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಇಬ್ರು ಒಂದು ವೇದಿಕೆಯಲ್ಲಿ ಸೇರಿದ್ದೀವಿ. ಇಬ್ರಿಗೂ ಸಹ ಭಗವಂತ ಆರೋಗ್ಯ ಕೊಡ್ಲಿ ಅಂತ ನಾನು ಸಹ ಕೇಳ್ಕೊತೀನಿ. ನಿಮ್ಮೆಲ್ಲರ ಆಶೀರ್ವಾದನೂ ಸಹ ನಮ್ಮಿಬ್ರಿಗೂ ಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಇಷ್ಟೊತ್ತು ಮಾತಾಡ್ಲಿಕ್ಕೆ ನಾವು 1-2 ಅವಕಾಶ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಈ ವೇದಿಕೆಗೆ ಬಂದು ನಿಮ್ಮನ್ನೆಲ್ಲ ನೋಡಿದ್ದು ನಾನು ಪುಣ್ಯ ಅಂತ ಭಾವಿಸ್ತೀನಿ. ಎಲ್ರಿಗೂ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ, ಎಲ್ಲರೂ ಚೆನ್ನಾಗಿರಿ, ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ, ಧನ್ಯವಾದ. ಧನ್ಯವಾದಗಳು ಸರ್. ತಮ್ಮ ಅದ್ಭುತವಾದ ಕಾರ್ಯವನ್ನ ನೋಡಿ ಮನ ತುಂಬಿ ಬಂದಿದೆ. ದೇವ್ರನ್ನ ಎಲ್ಲೆಲ್ಲ ಹುಡುಕ್ತೀವಂತೆ, ದೇವಸ್ಥಾನಕ್ಕೆ ಹೋಗ್ತೀವಿ, ಚರ್ಚ್ಗೆ ಹೋಗ್ತೀವಿ, ಮಸೀದಿಗಳಿಗೆ ಹೋಗ್ತೀವಿ. ಇಂಥ ಒಬ್ರು ಪುಣ್ಯಾತ್ಮರು 10 ಜನ ಇದ್ರೆ ಸಾಕು, ದೇವ್ರೇ ಬೇಡ ಅನ್ಸುತ್ತೆ ಅಲ್ವಾ? ಈಗ ಜನಸ್ನೇಹಿ ಅನ್ನೋ ಆಶ್ರಮಕ್ಕೆ ಒಂದು ಅರ್ಥಪೂರ್ಣವಾದ ಒಂದು ಪದ ಸಿಕ್ಕಿದೆ ಅಂತ ನನ್ನ ಭಾವನೆ. ನಿಮ್ಮ ಬಿಡುವಿನ ಸಮಯದಲ್ಲಿ ಅವರ ಚಾರಿಟಬಲ್ ಟ್ರಸ್ಟ್ಗೆ ಒಂದು ವಿಸಿಟ್ ಕೊಟ್ಟು ಅವ್ರಿಗೆ ಆದಷ್ಟು ನಿಮ್ಮ ಹೆಲ್ಪ್ ಮಾಡಿ. ಕ್ಲೀನರ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ಮತ್ತು ಹಲವಾರು ಇತರ ಕೆಲಸಗಳನ್ನು ಮಾಡಿದರು. 18ನೇ ವಯಸ್ಸಿನಲ್ಲಿ ಅವರು ಟ್ಯಾಕ್ಸಿ ಡ್ರೈವರ್ ಆಗಿ ಶಾಶ್ವತ ಉದ್ಯೋಗವನ್ನು ಪ್ರಾರಂಭಿಸಿದರು. ಸಿದ್ಧಗಂಗಾ ಶ್ರೀಮಠಕ್ಕೆ ಭೇಟಿ ನೀಡಿ ಅವರ ಪಾದಗಳನ್ನು ಮುಟ್ಟಿದ ಯೋಗೇಶ್ ತಮ್ಮ ಜೀವನವನ್ನು ಸಾಮಾಜಿಕ ಸೇವೆಗೆ ಮುಡಿಪಿಡಲು ಪ್ರೇರೇಪಿಸಿದರು. ಯೋಗೇಶ್ ಆಸಕ್ತ ಸ್ನೇಹಿತರೊಂದಿಗೆ ಸೇರಿ 2018ರಲ್ಲಿ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿದರು.